ಅಪ್ಪಾಜಿ ಇಲ್ಲ ಅಂದ ತಕ್ಷಣ ಇಲ್ಲಿ ವಾತಾವರಣ ಬದಲಾಗ್ತಾ ಇದೆ, ಬೇರೆ ಬೇರೆ ರೀತಿ ವಾತಾವರಣ ಬದಲಾಗ್ತಾ ಇದೆ. ಅದು ಆದಷ್ಟು ಬಿಡಬಾರ್ದು. ಅದು ಆದಷ್ಟು ಬಿಡಬಾರ್ದು, ಸರಿ ಇಲ್ಲ ಇದು. ಯಾಕೆ ಎಲ್ಲ ಅನ್ಕೊಂಡಿರ್ಬೋದು ಯಾಕೆ ಸುಮ್ಮನೆ ಇದ್ದಾರೆ ಅಂತ. ನಾವು ಸುಮ್ಮನೆ ಇಲ್ಲ, ಎದ್ದಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಕಾರ್ಯ ಏನ್ ನಡೀತಾ ಇದೆ ಇಲ್ಲಿ ಅದು ಗೊತ್ತಿರ್ಬೇಕು. ಆಲ್ರೆಡಿ ಚೇಂಬರ್ ಎಲ್ಲ ಇದ್ದಾರೆ, ಅವ್ರೆಲ್ಲ ಗೊತ್ತಿರ್ಬೇಕು. ಬೇರೆ ಬೇರೆ ರೀತಿಯಾದ ಒಂದು ಎಂಟ್ರಿ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಡಬ್ಬಿಂಗ್ ಬಹುಶಃ ಬೇಕಾಗತ್ತೆ. ಓಕೆ. ಹಾಗಾಗಿ ನನ್ನನ್ನ ಅಂದ್ರೆ ಕನ್ನಡ ಜನತೆಯನ್ನ, ಬೇಸಿಕಲಿ ಕನ್ನಡ ಜನತೆಯನ್ನ ನಾವು ಇದರಿಂದ ದೂರ ಇಡಕ್ಕಾಗಲ್ಲ ಜಾಸ್ತಿ ಕಾಲ. ಓಕೆ. ಸಮಯ ಅಷ್ಟು ಮಟ್ಟಿಗೆ ಬರ್ತಾ ಇದೆ ಅಂತಂದ್ರೆ ಬಹುಶಃ ಹಳೆ ವಾದಗಳು ಹೊಸ ವಾದಗಳಾಗಿ ಹುಟ್ಕೋಬೇಕಾಗಿದೆ. ಮತ್ತು ಇದನ್ನ ಅನಿವಾರ್ಯತೆಗಳ ಮೂಲಕ ಇದು ಅನಿವಾರ್ಯತೆ ತರ ಬಂದ್ಬಿಡ್ತಾ ಇದೆ ಈಗ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯ ಎಸ್ಕೇಪ್ ರೂಟ್ ಇಲ್ಲ ಇಲ್ಲಿ. ನಾವು ಕೊಳ್ಳಬೇಕಾಗಿದೆ. ಡಬ್ಬಿಂಗ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ನಮ್ಮ ಸಮಾಜದ ಒಂದು ಇದಾಗಿದೆ, ಅದು ಕ್ಷೇತ್ರ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಅದನ್ನ ವಿರೋಧ ಮಾಡೋ ಮೂಲಕ ತಡೆಯೋದಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಇದನ್ನ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ರ? ಇಲ್ಲ, ಹಾಗೇನಿಲ್ಲ. ಒಂದು ಹಂತ ಬರುತ್ತೆ ಹೇಳ್ದಂಗೆ ನಿಮ್ಗೆ, ಆಗ ಡಬ್ಬಿಂಗ್ ಬೇಕೇ ಬೇಕಾಗತ್ತೆ ಅಂತ ಸಮಾಜನೇ ಹೇಳುತ್ತೆ. ಅದನ್ನ ನಾನು ಬಹುಶಃ ನನ್ನ ವಯಸ್ಸಿನ ಒಂದು ಜನಾಂಗ ತಗೊಂಡಾಗ ಮತ್ತೆ ಇಂದಿನ ವಯಸ್ಸಿನ ಜನಾಂಗ ತಗೊಂಡಾಗ ಇಂದಿನ ವಯಸ್ಸಿನ ಜನಾಂಗ ಬಹುಶಃ ನನಗೆ ಬೇಕು ಅಂತ ಹೇಳಿದಾಗ ನಾನು ಮಾನ್ಯತೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ಎಲ್ಲಿ ತನಕ ನಾನು ಹಿಡಿದಿಟ್ಕೊಳ್ಬಲ್ಲೆ. ನಾವು ನೋಡ್ತಾ ಇದ್ದಂಗೆ ಪ್ರತಿ ರಾಜ್ಯಗಳು ಕೂಡ ಇದನ್ನ ಬಿಟ್ಕೊಡ್ತಾ ಬರ್ತೀವಿ. ಬಿಟ್ಕೊಡ್ತಾ ಇದೀವಿ ಅಂತ ಮಾತ್ರಕ್ಕೆ ನಾನೇನು ಅಧೋಗತಿಗೆ ಇಳಿತಾ ಇದ್ದೀನಿ ಅಂತಿಲ್ಲ. ನನ್ನ ಸಂಸ್ಕೃತಿ ಅಧೋಗತಿಗೆ ಇಳಿಯಲ್ಲ, ನನ್ನ ಭಾಷೆ ಅಧೋಗತಿಗೆ ಇಳಿಯಲ್ಲ. ಒಂದು ತರದಲ್ಲಿ ನನ್ನ ಭಾಷೆನೂ ಕೂಡ ಬೆಳೆಸಬಲ್ಲೆ ಇಲ್ಲಿಂದ. ಅದು ಬೇಕಾಗತ್ತೆ. ಡಬ್ಬಿಂಗ್ ಬಂದ್ರೆ ನೇರವಾಗಿ ಅದೇ ಭಾಷೆಯಲ್ಲಿ ಚಿತ್ರಗಳ ನೋಡ್ತಾ ಇದ್ದೀವಿ. ಈಗ ಡಬ್ಬಿಂಗ್ ಮಾಡಿದ್ರೆ ಕನ್ನಡದಲ್ಲೂ ಅದನ್ನ ನೋಡಬೇಕು ಅಂತಂತಾಗ ಇಲ್ಲಿ ಒಂದು ಲಾಭದ ಅಂಶ ಮಾತ್ರ ಕಾಣಿಸ್ತಾ ಇದೆ ಚಿತ್ರರಂಗದವರಿಗೆ, ಡಬ್ಬಿಂಗ್ ಮಾಡಬೇಕು ಅಂದವರಿಗೆ. ಹಿಂದಿ, ತಮಿಳು, ತೆಲುಗು ಸಿನಿಮಾಗಳನ್ನ